ಮನೆಯಲ್ಲಿ ಡಾಕ್ಟ್ರುಗಳು ಹೆಚ್ಚೆಚ್ಚು ತರಕಾರಿ ಸೊಪ್ಪುಗಳನ್ನು ತಿನ್ನಬೇಕಂತ ಹೇಳ್ತಾ ಇದ್ದಾರೆ, ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಇವತ್ತು ನಾನು ಈಗ ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾಂಬಾರೆಲ್ಲ ಮಾಡ್ತೇವೆ. ಹಾಗೆ ಇವತ್ತು ನಾನು ಸೊಪ್ಪಿನ ದೋಸೆ ಹೇಗೆ ಮಾಡೋದಂತ, ಮೆಂತ್ಯ ಸೊಪ್ಪಿನ ದೋಸೆ ಹೇಗೆ ಮಾಡೋದಂತ ತೋರಿಸಿಕೊಡ್ತಾ ಇದ್ದೇನೆ. ಈಗ ಇಲ್ಲಿ ನಾನು ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಜೀರಿಗೆ, ಪುಡಿ ಬೆಲ್ಲ ಇಷ್ಟನ್ನು ಹಾಕಿ ನಾನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಪುಡಿ ಬೆಲ್ಲ ನೋಡಿ, ಇದು ಪುಡಿ ಬೆಲ್ಲ. ಈಗ ಇದಕ್ಕೆ ನಾನೀಗ ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಮೆಂತ್ಯ ಸೊಪ್ಪು, ಆಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂತಹ ಕೊತ್ತಂಬರಿ ಸೊಪ್ಪು, ಇದನ್ನು ಅದಕ್ಕೆ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಕೊಟ್ಕೊಂತಹ ಈರುಳ್ಳಿ, ಹಾಗೆ ಕೊಬ್ಬರಿ ತುರಿ, ಈಗ ನೋಡಿ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೀರಿಗೆ, ಪುಡಿ ಬೆಲ್ಲ, ಉಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಆಮೇಲೆ ಈರುಳ್ಳಿ ಇಷ್ಟೆಲ್ಲ ಹಾಕಿ ಹಿಟ್ಟು ರೆಡಿ ಮಾಡಿದ್ದೇನೆ. ಈಗ ಕಬ್ಬಣದ ಕಾವಲಿ ಇಟ್ಟಿದ್ದೇನೆ, ನೀರು ದೋಸೆ ಮಾಡೋ ಕಾವಲಿ ಇಟ್ಟಿದ್ದೇನೆ. ಇದಕ್ಕೆ ಪ್ಯೂರು ತೆಂಗಿನೆಣ್ಣೆ, ಗಾಣದಲ್ಲಿ ತೆಗೆದ ಪ್ಯೂರು ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆ. ಇದು ತೆಳು ಕೂಡ ಮಾಡ್ಬೋದು, ದಪ್ಪ ಕೂಡ ಮಾಡ್ಬೋದು. ಮುಚ್ಚಿಡುವ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಈ ಡಯಾಬಿಟೀಸ್ ಇರುವವರಿಗೆ, ಉದುರುವ ಸಮಸ್ಯೆ ಇರುವವರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಈಗ ಇದರ ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕುವ. ಇದು ಪುಡಿ ಬೆಲ್ಲ ಅಂಗಡಿಯಲ್ಲಿ ಸಿಗ್ತದೆ. ಮೆಂತ್ಯ ಸೊಪ್ಪು ಹಾಕಿದ್ದಂತೇಳೇನೋ ಕಹಿ ಅನ್ನಿಸುವುದಿಲ್ಲ. ಪುಡಿ ಬೆಲ್ಲ ಹಾಕಿದ ಕಾರಣ ಸ್ವಲ್ಪ ಸಿಹಿ ಇರ್ತದೆ, ಮಕ್ಕಳು ಸಹ ಚೆಂದ ಮಾಡಿ ತಿನ್ನುತ್ತಾರೆ.
ಈಗ ನೋಡಿ ಮೆಂತ್ಯ ಸೊಪ್ಪಿನ ದೋಸೆ ರೆಡಿ ಆಯಿತು.